ಹಲೋ ವಿದ್ಯಾರ್ಥಿಗಳೇ, ಇಂದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ಇಲ್ಲಿ ರಾಷ್ಟ್ರೀಯ ವರಮಾನ ಎಂದರೆ ಏನು? ರಾಷ್ಟ್ರೀಯ ಆದಾಯ, ದೇಶದ ಆದಾಯ. ದೇಶದ ಆದಾಯ ಅಂದರೆ ಏನು? ಸಾಮಾನ್ಯವಾಗಿ ದೇಶದಲ್ಲಿಯ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲಕ ಸಂಗ್ರಹವಾಗುವಂಥ ಆದಾಯ ಅಂದರೆ ವಿವಿಧ ಆರ್ಥಿಕ ಚಟುವಟಿಕೆಗಳು, ವಿವಿಧ ವಲಯಗಳಿಂದ ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ, ಬ್ಯಾಂಕಿಂಗ್, ವಿಮೆ, ಹಣಕಾಸು ಮುಂತಾದ ವಲಯಗಳಿಂದ ಸಂಗ್ರಹಿಸುವಂಥ ಆದಾಯವನ್ನು ದೇಶದ ಆದಾಯ ಎಂದು ಕರೆಯಬಹುದು. ದೇಶದ ಅಭಿವೃದ್ಧಿ ಏನನ್ನು ಅವಲಂಬಿಸಿದೆ ಅಂದರೆ ರಾಷ್ಟ್ರೀಯ ವರಮಾನವನ್ನು ಅವಲಂಬಿಸಿದೆ. ದೇಶದ ಪ್ರಗತಿ ಮುಖ್ಯವಾಗಿ ರಾಷ್ಟ್ರೀಯ ವರಮಾನವನ್ನು ಅವಲಂಬಿಸಿರುತ್ತದೆ. ಯಾವ ದೇಶದಲ್ಲಿ ರಾಷ್ಟ್ರೀಯ ವರಮಾನ ಅತಿ ಹೆಚ್ಚು ಇರುತ್ತದೆಯೋ ಆ ದೇಶ ಪ್ರಗತಿಯನ್ನು ಅಥವಾ ಅಭಿವೃದ್ಧಿಯನ್ನು ಸಾಧಿಸಿರುತ್ತದೆ. ಯಾವ ದೇಶದಲ್ಲಿ, ರಾಷ್ಟ್ರದಲ್ಲಿ ರಾಷ್ಟ್ರೀಯ ವರಮಾನ ಕಡಿಮೆ ಇರುತ್ತದೆಯೋ ಆ ರಾಷ್ಟ್ರದ ಬೆಳವಣಿಗೆ ಕಡಿಮೆ ಇರುತ್ತದೆ ಅಥವಾ ಹಿಂದುಳಿದ ಆರ್ಥಿಕತೆಯನ್ನು ಅದು ಹೊಂದಿರುತ್ತದೆ. ಇಲ್ಲಿ ಒಂದು ದೇಶದಲ್ಲಿ ಸಾಕಷ್ಟು ಸಂಪನ್ಮೂಲಗಳು ಇದ್ದರೂ ಸಹಿತ ಅದು ಹಿಂದುಳಿದ ರಾಷ್ಟ್ರವಾಗಿರಬಹುದು. ಸಂಪನ್ಮೂಲಗಳನ್ನು ಹೊಂದಿದ್ದರೂ ಸಹಿತ, ಈಗ ಉದಾಹರಣೆಗಾಗಿ ಭಾರತ ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ. ಆದರೆ ಸಂಪನ್ಮೂಲಗಳನ್ನು ಹೊಂದಿದ್ರೂ ಸಹಿತ ಇದು ಹಿಂದುಳಿದ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಏಕೆಂದರೆ ಇಲ್ಲಿ ಸಂಪನ್ಮೂಲಗಳ ಅಪೂರ್ಣ ಬಳಕೆ, ಅರೆ ಬಳಕೆಯನ್ನು ನಾವು ಕಾಣುತ್ತೇವೆ. ಯಾವ ರಾಷ್ಟ್ರದಲ್ಲಿ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಉಪಯೋಗ ಮಾಡಲಾಗುತ್ತದೆಯೋ ಆ ರಾಷ್ಟ್ರದ ಆದಾಯ ಅತಿ ಹೆಚ್ಚು ಇರುತ್ತದೆ. ಹಾಗಾದರೆ ನಾವಿಲ್ಲಿ ಸಂಪನ್ಮೂಲಗಳನ್ನು ಉತ್ಪಾದನೆಯಲ್ಲಿ ಹೇಗೆ ಉಪಯೋಗಿಸುತ್ತೇವೆ ಎಂಬುದರ ಮೇಲೆ ದೇಶದ ಆದಾಯ ಅವಲಂಬಿಸಿರುತ್ತದೆ. ಏನನ್ನು ಇಲ್ಲಿ ಮುಖ್ಯವಾಗಿ ಲಭ್ಯವಿರುವಂಥ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡರೆ ಆ ದೇಶದ ಆದಾಯ ಹೆಚ್ಚಾಗುತ್ತದೆ. ಹಾಗಾದರೆ ಇಲ್ಲಿ ಒಂದು ಅಂಕದ ಪ್ರಶ್ನೆ ಇದೆ. ರಾಷ್ಟ್ರೀಯ ವರಮಾನ ಎಂದರೆ ಏನು? ರಾಷ್ಟ್ರೀಯ ವರಮಾನ ಎಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವೇ ರಾಷ್ಟ್ರೀಯ ವರಮಾನ. ಅಂದರೆ ಒಂದು ದೇಶದಲ್ಲಿ, ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ, ಸಾಮಾನ್ಯವಾಗಿ ರಾಷ್ಟ್ರೀಯ ವರಮಾನವನ್ನು ಅಳೆಯುವುದು ಒಂದು ವರ್ಷಕ್ಕೆ ಮಾತ್ರ. ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದನೆ ಮಾಡಿದಂಥ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ, ಇಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ಲೆಕ್ಕ ಮಾಡಲಾಗುತ್ತದೆ. ಈ ಮಾರುಕಟ್ಟೆ ಮೌಲ್ಯವೇ ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ. ಇಲ್ಲಿ ನಾವು ರಾಷ್ಟ್ರೀಯ ವರಮಾನ ಈಸ್ ಈಕ್ವಲ್ ಟು ಇಲ್ಲೊಂದು ಸೂತ್ರವನ್ನು ಉಪಯೋಗ ಮಾಡಬಹುದು. ಸಾಮಾನ್ಯವಾಗಿ ರಾಷ್ಟ್ರೀಯ ವರಮಾನ ಈಸ್ ಈಕ್ವಲ್ ಟು ಅಂತಿಮ ಸರಕುಗಳು ಇಂಟು ಮಾರುಕಟ್ಟೆ ಬೆಲೆ ಪ್ಲಸ್ ಅಂತಿಮ ಸೇವೆಗಳು
ಅಂತಿಮ ಸೇವೆಗಳು ಇಂಟು ಮಾರುಕಟ್ಟೆ ಬೆಲೆ ನಾವು ರಾಷ್ಟ್ರೀಯ ವರಮಾನವನ್ನು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಅಂತಿಮ ಸರಕುಗಳು ಇಂಟು ಮಾರುಕಟ್ಟೆ ಬೆಲೆ ಇಲ್ಲಿ ಗುಣಿಸಿದರೆ ಇಲ್ಲಿ ಸರಕುಗಳ ಮೌಲ್ಯ ದೊರೆಯುತ್ತದೆ. ಅದರಂತೆ ಸೇವೆಗಳು, ಅಂತಿಮ ಸೇವೆಗಳು ಇಂಟು ಮಾರುಕಟ್ಟೆ ಬೆಲೆ, ಇವುಗಳ ಮೌಲ್ಯ, ಮಾರುಕಟ್ಟೆ ಮೌಲ್ಯ ಇವುಗಳನ್ನು ಕೂಡಿಸಿದರೆ ಅಂದ್ರೆ ಇಲ್ಲಿ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವೇ ರಾಷ್ಟ್ರೀಯ ವರಮಾನ. ಅಂದ್ರೆ ಒಂದು ದೇಶದಲ್ಲಿ ಉತ್ಪಾದನೆ ಮಾಡಿದಂತ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವೇ ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ. ಇನ್ನು ಇದಕ್ಕೆ ಸಂಬಂಧಿಸಿದ ಹಾಗೆ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳಿವೆ. ಅದರಲ್ಲಿ ಮೊದಲನೇದು ಅಂತಿಮ ಸರಕುಗಳು, ಫೈನಲ್ ಗೂಡ್ಸ್ ಅಂತ. ಅಂತಿಮ ಸರಕುಗಳು ಇದು 4 ಅಂಕದ ಪ್ರಶ್ನೆ. 4 ಅಂಕಗಳಲ್ಲಿ ಈ ಪ್ರಶ್ನೆ ಬರ್ತದೆ. ಅಂತಿಮ ಸರಕುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಅಂತಿಮ ಸರಕುಗಳು, ಫೈನಲ್ ಗೂಡ್ಸ್. ಅಂತಿಮ ಸರಕುಗಳು ದೇಶದಲ್ಲಿ ಬೇರೆ ಬೇರೆ ಅಥವಾ ವಿವಿಧ ಆರ್ಥಿಕ ಚಟುವಟಿಕೆಗಳಲ್ಲಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲಾಗುತ್ತದೆ. ಎಲ್ಲ ಕ್ಷೇತ್ರಗಳಲ್ಲಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲಾಗುತ್ತದೆ. ಉತ್ಪಾದನೆ ಮಾಡಿದಂಥ ಸರಕು ಮತ್ತು ಸೇವೆಗಳನ್ನು ಉತ್ಪಾದಕರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ. ಅಂತಿಮ ಸರಕು ಮತ್ತು ಸೇವೆಗಳು ಅಂದ್ರೆ ಅಂತಿಮ ಸರಕುಗಳು ಅಂದ್ರೆ ಯಾವುದೇ ರೂಪಾಂತರ. ಅಂತಿಮ ಸರಕುಗಳು ಅಂದ್ರೆ ಯಾವುದೇ ರೂಪಾಂತರ ಅಥವಾ ಉತ್ಪಾದನೆಯ ಇತರ ಹಂತಗಳ ಮೂಲಕ ಹಾದು ಹೋಗದೆ ಇರುವ ಸರಕನ್ನ ಅಂತಿಮ ಸರಕು ಎನ್ನುತ್ತೇವೆ. ಅಂತಿಮ ಸರಕು ಅಂತಂದ್ರೆ ಯಾವುದೇ ರೂಪಾಂತರ ಅಥವಾ ಉತ್ಪಾದನೆಯ ಇತರ ಹಂತಗಳ ಮೂಲಕ ಹಾದು ಹೋಗದೆ ಇರುವ ಸರಕನ್ನ ಅಂತಿಮ ಸರಕು ಎಂದು ಕರೆಯುತ್ತೇವೆ. ಅಂದ್ರೆ ಅನುಭೋಗಿಗಳು ಉಪಯೋಗಿಸುವಂತಹ ಸರಕುಗಳನ್ನು ಅಂತಿಮ ಸರಕುಗಳೆಂದು ಕರೆಯುತ್ತೇವೆ. ಅಂದ್ರೆ ಅಂತಿಮ ಬಳಕೆಗೆ ಅಥವಾ ಸರಕುಗಳನ್ನು ಅಂತಿಮವಾಗಿ ಅನುಭೋಗಿಗಳು ಅನುಭವಿಸಿದರೆ ಅಂತಹ ಸರಕುಗಳನ್ನು ಅಂತಿಮ ಸರಕುಗಳೆಂದು ಕರೆಯುತ್ತೇವೆ. ಉದಾಹರಣೆಗಾಗಿ ಮೊಬೈಲ್ ಸೆಟ್ಗಳು, ಕಾರ್, ಬೈಕ್, ಪೆನ್, ನೋಟ್ಬುಕ್ಗಳು ಇತ್ಯಾದಿ ಇವೆಲ್ಲ ಅಂತಿಮ ಸರಕುಗಳು. ಇವುಗಳನ್ನು ಬೇರೆ ಸರಕುಗಳ ಉತ್ಪಾದನೆಗೆ ಉಪಯೋಗಿಸುವುದಿಲ್ಲ. ಅನುಭೋಗಿಗಳು ಅಂತಿಮವಾಗಿ ತಮ್ಮ ಅನುಭವಕ್ಕಾಗಿ ಇವುಗಳನ್ನ ಉಪಯೋಗಿಸುತ್ತಾರೆ. ಈಗ ಉದಾಹರಣೆಗಾಗಿ ಅಕ್ಕಿ, ಗೃಹಿಣಿ ಅಥವಾ ಮನೆಯಲ್ಲಿ
ಅಕ್ಕಿಯನ್ನ ಉಪಯೋಗಿಸಿ ಆಹಾರ ಪದಾರ್ಥವನ್ನ ನಾವು ತಯಾರಿಸಿದರೆ ಅದು ಅಂತಿಮ ಸರಕು. ಇಲ್ಲಿ ಅಕ್ಕಿಯಿಂದ ತಯಾರಿಸಿದಂತಹ ಆಹಾರವನ್ನ ಬೇರೆ ಉತ್ಪಾದನೆಗೆ ಬಳಸುವುದಿಲ್ಲ ಅಥವಾ ಉಪಯೋಗಿಸುವುದಿಲ್ಲ. ಆದ್ದರಿಂದ ಇದು ಅಂತಿಮ ಸರಕು. ಅದೇ ಹೋಟೆಲ್ಗಳಲ್ಲಿ ಅದನ್ನು ಅಕ್ಕಿಯನ್ನು ಉಪಯೋಗಿಸಿದರೆ, ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಅಕ್ಕಿನ ಉಪಯೋಗಿಸಿದರೆ ಅದು ಅಲ್ಲಿ ಅಂತಿಮ ಸರಕಲ್ಲ. ಯಾಕಂದ್ರೆ ಅಕ್ಕಿಯಿಂದ ಬೇರೆ ಆಹಾರ ಪದಾರ್ಥಗಳನ್ನ ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ಅಂದ್ರೆ ಅಂತಿಮ ಸರಕು ಅಂದ್ರೆ ಯಾವುದೇ ರೂಪಾಂತರ ಅಥವಾ ಉತ್ಪಾದನೆಯ ಇತರ ಹಂತಗಳ ಮೂಲಕ ಹಾದು ಹೋಗದೆ ಇರುವ ಸರಕನ್ನ ಅಂತಿಮ ಸರಕು ಅಂದ್ರೆ ಇಲ್ಲಿ ನಾವು ಅಂತಿಮವಾಗಿ ಅನುಭೋಗಿಗಳು ಉಪಯೋಗಿಸುವಂತಹ ಸರಕುಗಳನ್ನ ಅಂತಿಮ ಸರಕುಗಳೆಂದು ಕರೆಯುತ್ತೇವೆ. ಇಲ್ಲಿ ಮುಖ್ಯವಾಗಿ ನಾವು ಅನುಭೋಗಿಗಳು ಸರಕು, ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳು ಅಂತ ಬರ್ತವೆ. ಅಂತಿಮ ಸರಕುಗಳಲ್ಲೇ ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳು ರೂಪದಲ್ಲಿ ಇರುತ್ತವೆ. ಅಂದ್ರೆ ಇವುಗಳನ್ನ ಮುಂದಿನ ಉತ್ಪಾದನೆಗೆ ಉಪಯೋಗಿಸುವುದಿಲ್ಲ. ನಾವು ಉಪಯೋಗಿಸುವುದಿಲ್ಲ. ಇಲ್ಲಿ ಹೇಳುತ್ತದೆ ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳು ಎರಡು ಪ್ರಕಾರದ ಅಂತಿಮ ಸರಕುಗಳನ್ನು ನಾವಿಲ್ಲಿ ಕಾಣುತ್ತೇವೆ. ರಾಷ್ಟ್ರೀಯ ವರಮಾನವನ್ನ ಅಳೆಯುವಾಗ ಅಂತಿಮ ಸರಕುಗಳ ಮತ್ತು ಸೇವೆಗಳ ಮೌಲ್ಯಗಳನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇವೆ. ಇಲ್ಲಿ ಕಚ್ಚಾ ಸಾಮಗ್ರಿಗಳ ಅಥವಾ ಆದಾನಗಳ ಅಥವಾ ಮಧ್ಯಂತರ ಸರಕುಗಳ ಮೌಲ್ಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ಯಾವುದೇ ದೇಶ ರಾಷ್ಟ್ರೀಯ ವರಮಾನವನ್ನು ಅಳಿಬೇಕಾದ್ರೆ ಕೇವಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇವೆ. ಮಧ್ಯಂತರ ಸರಕುಗಳಾಗಲಿ ಅಥವಾ ಆದಾನಗಳ ಮೌಲ್ಯಗಳನ್ನಾಗಲಿ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಈಗ ಉದಾಹರಣೆಗಾಗಿ ಹತ್ತಿ, ರೈತರು ಉತ್ಪಾದನೆ ಮಾಡಿದಂಥ ಹತ್ತಿಯನ್ನ ಕಾರ್ಖಾನೆಗಳು ಖರೀದಿಸುತ್ತವೆ. ಕಚ್ಚಾ ಹತ್ತಿಯಿಂದ ಕಾರ್ಖಾನೆಗಳು ನೂಲನ್ನ ಉತ್ಪಾದಿಸುತ್ತವೆ. ಆ ನೂಲನ್ನ ಬಟ್ಟೆ ಗಿರಣಿಗಳು, ಬಟ್ಟೆ ಫ್ಯಾಕ್ಟರಿಗಳು ಖರೀದಿಸುತ್ತವೆ ಮತ್ತು ಬಟ್ಟೆಯನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡುತ್ತವೆ. ಇಲ್ಲಿ ಬಟ್ಟೆ ಅಂತಿಮ ಸರಕು. ಇಲ್ಲಿ ರಾಷ್ಟ್ರೀಯ ವರಮಾನವನ್ನು ಅಳೆಯುವಾಗ ಬಟ್ಟೆಯ ಮೌಲ್ಯವನ್ನ ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತವೆ. ಏಕೆಂದರೆ ಇದು ಅಂತಿಮ ಸರಕು. ಬಟ್ಟೆ ಇದು ಅಂತಿಮ ಸರಕಾಗಿರುವುದರಿಂದ ಬಟ್ಟೆಯ ಮೌಲ್ಯವನ್ನು ಮಾತ್ರ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇವೆ. ಹೊರತಾಗಿ ಕಚ್ಚಾ ಹತ್ತಿಯ ಮೌಲ್ಯ, ನೂಲಿನ ಮೌಲ್ಯ ಇವುಗಳನ್ನು ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಇನ್ನೊಂದು ಉದಾಹರಣೆಯನ್ನು ನೋಡಿದಾದ್ರೆ ಬ್ರೆಡ್ ಉತ್ಪಾದನೆಗೆ ಗೋಧಿ, ರೈತರು ಬೆಳೆದಂತ ಗೋಧಿಯ ಮೌಲ್ಯ, ಗೋಧಿಯನ್ನ ನಾವು ಹಿಟ್ಟನ್ನಾಗಿ ಪರಿವರ್ತನೆ ಮಾಡುತ್ತೇವೆ. ಹಿಟ್ಟಿನ ಗಿರಣಿಗಳು ಹಿಟ್ಟನ್ನ ತಯಾರಿಸುತ್ತವೆ. ಹಿಟ್ಟಿನಿಂದ ಬೇಕರಿಯ ಮಾಲೀಕ ಅದಕ್ಕೆ ಮೌಲ್ಯವನ್ನು ಹೆಚ್ಚಿಸುತ್ತಾನೆ ಮತ್ತು ಮಾರಾಟ ಮಾಡುತ್ತಾನೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಬ್ರೆಡ್ಡಿನ ಮೌಲ್ಯವನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇವೆ. ರೈತ ಬೆಳೆದಂತ ಗೋಧಿಯ ಮೌಲ್ಯ, ಗೋಧಿ ಹಿಟ್ಟಿನ ಮೌಲ್ಯ ಮತ್ತು ತಯಾರಿಕೆಯಲ್ಲಿ ಬ್ರೆಡ್ಡಿನ ತಯಾರಿಕೆಯಲ್ಲಿ ಬೇಕರಿಯ ಹೆಚ್ಚಿಸಿದಂಥ ಮೌಲ್ಯವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಕೇವಲ
ಮಾರುಕಟ್ಟೆಯಲ್ಲಿ ಬ್ರೆಡ್ಡಿನ ಮೌಲ್ಯವನ್ನ ಮಾತ್ರ ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ಇಲ್ಲಿ ಆದಾನಗಳ ಅಥವಾ ಕಚ್ಚಾ ಸಾಮಗ್ರಿಗಳ ಅಥವಾ ಮಧ್ಯಂತರ ಸರಕುಗಳ ಮೌಲ್ಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ನಾವು ರಾಷ್ಟ್ರೀಯ ವರಮಾನವನ್ನು ಲೆಕ್ಕ ಮಾಡುವಾಗ ಅಂತಿಮ ಸರಕುಗಳ ಮೌಲ್ಯಗಳನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇವೆ. ಯಾವುದೇ ಮುಂದಿನ ಉತ್ಪಾದನೆಯಲ್ಲಿ ಉಪಯೋಗಿಸದೆ ಅನುಭೋಗಿಗಳು ಸರಕುಗಳನ್ನು ಅನುಭೋಗಿಸಿದರೆ ಆ ಸರಕನ್ನ ಸೇವೆಯನ್ನ ಅಂತಿಮ ಸರಕು ಅಥವಾ ಸೇವೆ ಎಂದು ಕರೆಯುತ್ತೇವೆ. ಅಂದರೆ ಮುಂದಿನ ಉತ್ಪಾದನೆಗೆ ಯಾವುದೇ ವಸ್ತು ಅಥವಾ ಸರಕು ಅಥವಾ ಸೇವೆಯನ್ನ ಮುಂದಿನ ಉತ್ಪಾದನೆಗೆ ನಾವು ಉಪಯೋಗ ಮಾಡಲಾರದೆ ಅನುಭೋಗಿಯು ತನ್ನ ಬಯಕೆಯನ್ನು ಈಡೇರಿಸುವಾಗಿ ಅದನ್ನ ಉಪಯೋಗ ಮಾಡಿದರೆ ಅಂತಹ ಸರಕು ಅಥವಾ ಸೇವೆಯದು ಅಂತಿಮ ಸರಕಾಗಿರುತ್ತದೆ. ಇನ್ನು ಮತ್ತೊಂದು ಕಲ್ಪನೆ ಇದೆ, ಅದು ಮಧ್ಯಂತರ ಸರಕು, ಇಂಟರ್ಮೀಡಿಯೇಟ್ ಗೂಡ್. ಮಧ್ಯಂತರ ಸರಕು ಅಂದ್ರೆ ಏನು ನೋಡೋಣ. ಮಧ್ಯಂತರ ಸರಕಿನ ಬಗ್ಗೆ ಒಂದು ಹಂತದಲ್ಲಿ ಪ್ರಶ್ನೆ ಕೇಳಬಹುದು. ಮಧ್ಯಂತರ ಸರಕು ಎಂದರೆ ಏನು? ಮಧ್ಯಂತರ ಸರಕು ಕೆಲವು ಅಂತಿಮ ಸರಕುಗಳನ್ನ ಇತರ ಉತ್ಪಾದಕರು ಬೇರೆ ಉತ್ಪಾದಕರು ಕಚ್ಚಾ ಸಾಮಗ್ರಿ ಅಥವಾ ಆದಾನ ವಸ್ತುಗಳಾಗಿ ಉಪಯೋಗಿಸಿದರೆ ಅಂತಹ ವಸ್ತುಗಳನ್ನು ನಾವು ಮಧ್ಯಂತರ ಸರಕುಗಳೆಂದು ಕರೆಯುತ್ತೇವೆ. ಅಂದ್ರೆ ಯಾವ ಸರಕುಗಳನ್ನ ಮಧ್ಯಂತರ ಸರಕು ಎಂದರೆ ಯಾವ ಸರಕುಗಳನ್ನು ಇತರ ಸರಕುಗಳ ಉತ್ಪಾದನೆಯಲ್ಲಿ ಅಂದ್ರೆ ಬೇರೆ ಸರಕುಗಳ ಉತ್ಪಾದನೆಯಲ್ಲಿ ಕಚ್ಚಾ ಸಾಮಗ್ರಿಯಾಗಿ ಉಪಯೋಗಿಸಿದರೆ ಅಂತಹ ಸರಕುಗಳು ಮಧ್ಯಂತರ ಸರಕುಗಳು. ಅಂತಹ ಸರಕುಗಳನ್ನ ಮಧ್ಯಂತರ ಸರಕುಗಳು ಎನ್ನುತ್ತೇವೆ. ಅಂದ್ರೆ ಯಾವ ಸರಕುಗಳನ್ನ ಇತರ ಸರಕುಗಳ ಉತ್ಪಾದನೆಯಲ್ಲಿ ಕಚ್ಚಾ ಸಾಮಗ್ರಿಯಾಗಿ ಅಥವಾ ಆದಾನವಾಗಿ ಉಪಯೋಗಿಸಿದರೆ ಅಂತಹ ಸರಕುಗಳನ್ನ ನಾವು ಮಧ್ಯಂತರ ಸರಕುಗಳೆಂದು ಕರೆಯುತ್ತೇವೆ. ಈಗ ಉದಾಹರಣೆಗಾಗಿ ಟೈರ್, ರಬ್ಬರ್, ಗ್ಲಾಸ್, ಉಕ್ಕಿನ ಹಾಳೆಗಳು ಇವೆಲ್ಲ ಮಧ್ಯಂತರ ಸರಕುಗಳು. ಇವುಗಳನ್ನು ಮುಂದಿನ ಉತ್ಪಾದನೆಗಾಗಿ ಉಪಯೋಗ ಮಾಡುತ್ತಾರೆ. ಕಚ್ಚಾ ಹತ್ತಿ, ಕಬ್ಬು, ಕಲ್ಲಿದ್ದಲು ಇದು ಮಧ್ಯಂತರ ಸರಕು. ಏಕೆಂದರೆ ಕಲ್ಲಿದ್ದಲಿನಿಂದ ಮತ್ತೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲು ಅಥವಾ ಇತರ ಸರಕುಗಳ ಉತ್ಪಾದನೆಯಲ್ಲಿ ಉಪಯೋಗ ಮಾಡಲಾಗುತ್ತದೆ. ಅಂದರೆ ಯಾವ ಸರಕುಗಳನ್ನು ಬೇರೆ ಉತ್ಪಾದನೆಗಾಗಿ ಉಪಯೋಗ ಮಾಡಲಾಗುತ್ತದೆಯೋ ಅಂತಹ ಸರಕುಗಳನ್ನು ನಾವು ಏನಂತ ಕರಿತೀವಿ? ಮಧ್ಯಂತರ ಸರಕುಗಳೆಂದು ಕರೆಯುತ್ತೇವೆ. ಇದು ಒಂದು ಅಂಕದ ಪ್ರಶ್ನೆ. ಇನ್ನು ನೆಕ್ಸ್ಟ್,
ಇನ್ನು 4 ಅಂಕಗಳಲ್ಲಿ ಒಂದು ಪ್ರಶ್ನೆ ಬರ್ತದೆ, ಅದು ಅನುಭೋಗಿ ಸರಗಳು ಮತ್ತು ಬಂಡವಾಳ ಸರಗಳು ಅಂತ. ಅನುಭೋಗಿ ಸರಗಳು ಮತ್ತು ಬಂಡವಾಳ ಸರಗಳು, ಇವುಗಳ ನಡುವಿನ ವ್ಯತ್ಯಾಸ 2 ಮಾರ್ಕ್ಸ್ನಲ್ಲಿ ಕೇಳಬಹುದು. ಇವುಗಳ ನಡುವಿನ ವ್ಯತ್ಯಾಸ ಅನುಭೋಗಿ ಸರಗಳು ಮತ್ತು ಬಂಡವಾಳ ಸರಗಳು. ಅನುಭೋಗಿ ಸರಗಳು ಮತ್ತು ಬಂಡವಾಳ ಸರಗಳು, ಇಲ್ಲಿ ಇದು 2 ಮಾರ್ಕ್ಸ್ದ ಪ್ರಶ್ನೆ. ಅನುಭೋಗಿ ಸರಗಳು ಎಂದರೆ ಅನುಭವದ ಸಲುವಾಗಿ ಸರಕನ್ನ ಖರೀದಿಸಿದರೆ, ಅನುಭೋಗಕ್ಕಾಗಿ ಸರಕುಗಳನ್ನು ಖರೀದಿಸಿ ಉಪಯೋಗಿಸಿದರೆ ಅವುಗಳನ್ನು ಅನುಭೋಗಿ ಸರಕುಗಳೆಂದು ಕರೆಯುತ್ತೇವೆ. ಜನರು ತಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವ ಸಲುವಾಗಿ ಸರಕುಗಳನ್ನು ಖರೀದಿಸಿದರೆ, ಉಪಯೋಗಿಸಿದರೆ ಅವುಗಳನ್ನು ಅನುಭೋಗಿ ಸರಕುಗಳೆಂದು ಕರೆಯುತ್ತೇವೆ. ಅನುಭವಕ್ಕಾಗಿ ಉಪಯೋಗಿಸುವಂತಹ ಸರಕುಗಳು, ಅನುಭೋಗಕ್ಕಾಗಿ ಉಪಯೋಗಿಸುವಂತಹ ಸರಕುಗಳನ್ನು ಅನುಭೋಗಿ ಸರಕುಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಬಟ್ಟೆ, ರೆಡಿಮೇಡ್ ಶರ್ಟ್ಗಳು, ಪ್ಯಾಂಟ್ಗಳು, ಹಣ್ಣುಗಳು, ತರಕಾರಿ, ಫ್ಯಾನ್, ಫ್ರಿಜ್ ಇತ್ಯಾದಿ, ಇವೆಲ್ಲ ಅನುಭೋಗಿ ಸರಕುಗಳು. ಮಾನವ ತನ್ನ ಬಯಕೆಗಳನ್ನು ಈಡೇರಿಸುವ ಸಲುವಾಗಿ ಇವುಗಳನ್ನು ಉಪಯೋಗಿಸುತ್ತಾನೆ. ಈ ಸರಕುಗಳು, ಅನುಭೋಗಿ ಸರಕುಗಳು ಮಾನವನ ಬಯಕೆಗಳನ್ನು ನೇರವಾಗಿ ತೃಪ್ತಿಪಡಿಸುತ್ತವೆ. ಇವು ನೇರವಾಗಿ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸುತ್ತವೆ. ಅನುಭೋಗಿ ಸರಕುಗಳು ಇವುಗಳ ಬೇಡಿಕೆ ಏನನ್ನ ಅವಲಂಬಿಸಿದೆ ಅಂದರೆ ಜನರ ಅನುಭೋಗದ ಮಟ್ಟವನ್ನು ಅವಲಂಬಿಸಿದೆ. ಅನುಭೋಗದ ಮಟ್ಟ ಅತಿ ಹೆಚ್ಚು ಇದ್ದರೆ, ಅನುಭೋಗದ ಮಟ್ಟ ಅತಿ ಹೆಚ್ಚು ಇದ್ದರೆ ಆಗ ಅನುಭೋಗಿ ಸರಕುಗಳ ಬೇಡಿಕೆ ಹೆಚ್ಚಾಗಿರುತ್ತದೆ. ಯಾವ ದೇಶದಲ್ಲಿ ಅನುಭೋಗದ ಮಟ್ಟ ಕಡಿಮೆ ಇರುತ್ತದೆಯೋ ಆ ದೇಶದಲ್ಲಿ ಅನುಭೋಗಿ ಸರಕುಗಳ ಬೇಡಿಕೆ ಕಡಿಮೆ ಇರುತ್ತದೆ. ಹೀಗೆ ಅದು ಅನುಭೋಗದ ಮಟ್ಟವನ್ನು ಅವಲಂಬಿಸಿರುತ್ತದೆ. ಇನ್ನೊಂದು ಬಂಡವಾಳ ಸರಕುಗಳು. ಬಂಡವಾಳ ಸರಕುಗಳಂದ್ರೆ ಏನು? ಯಾವ ಸರಕುಗಳನ್ನು ಬೇರೆ ಸರಕುಗಳ ಉತ್ಪಾದನೆಯಲ್ಲಿ ಉಪಯೋಗಿಸಲಾಗುತ್ತದೆಯೋ ಅಂತಹ ಸರಕುಗಳನ್ನು ಬಂಡವಾಳ ಸರಕುಗಳು ಎನ್ನುತ್ತೇವೆ. ಅಂದರೆ ಇಲ್ಲಿ ಬೇರೆ ಸರಕುಗಳ ಉತ್ಪಾದನೆಗಾಗಿ ಇವುಗಳನ್ನು ಉಪಯೋಗಿಸಲಾಗುತ್ತದೆ. ಉದಾಹರಣೆಗಾಗಿ ಯಂತ್ರೋಪಕರಣಗಳು, ಟ್ರ್ಯಾಕ್ಟರ್ಗಳು, ಲಾರಿಗಳು, ಇವು ನಮ್ಮ ಬಯಕೆಗಳನ್ನು ನೇರವಾಗಿ ತೃಪ್ತಿಪಡಿಸುವುದಿಲ್ಲ. ಇವು ಪರೋಕ್ಷವಾಗಿ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುತ್ತವೆ. ಉದಾಹರಣೆಗಾಗಿ ನೋಟ್ಬುಕ್ಗಳು, ಪುಸ್ತಕಗಳು, ಇವು ನಮ್ಮ ಬಯಕೆಗಳನ್ನು ನೇರವಾಗಿ ತೃಪ್ತಿಪಡಿಸುತ್ತವೆ. ಆದರೆ ನೋಟ್ಬುಕ್ಗಳನ್ನು ಮತ್ತು ಪುಸ್ತಕಗಳನ್ನು ಮುದ್ರಣ ಮಾಡಲು, ಪ್ರಿಂಟ್ ಮಾಡಲು ನಮಗೆ ಪ್ರಿಂಟಿಂಗ್ ಮಷಿನ್ ಬೇಕು, ಮುದ್ರಣ ಯಂತ್ರ. ಆ ಪ್ರಿಂಟಿಂಗ್ ಮಷಿನ್ ನಮ್ಮ ಬಯಕೆಯನ್ನು ನೇರವಾಗಿ ತೃಪ್ತಿಪಡಿಸುವುದಿಲ್ಲ. ಆದರೆ ಇವು ಪರೋಕ್ಷವಾಗಿ, ಈ ಯಂತ್ರ ಪರೋಕ್ಷವಾಗಿ ನಮ್ಮ ಬಯಕೆಯನ್ನು ತೃಪ್ತಿಪಡಿಸುತ್ತದೆ. ಇನ್ನೊಂದು ಉದಾಹರಣೆ ಹೇಳಬೇಕಾದ್ರೆ ಬಟ್ಟೆ, ಸಿದ್ಧಪಡಿಸಿದಂಥ ಬಟ್ಟೆ ನಮ್ಮ ಬಯಕೆಯನ್ನು ನೇರವಾಗಿ ತೃಪ್ತಿಪಡಿಸುತ್ತದೆ. ಆ ಬಟ್ಟೆಯನ್ನು ತಯಾರಿಸಬೇಕಾದ್ರೆ ಅಲ್ಲಿ ಯಂತ್ರೋಪಕರಣಗಳು, ಹೊಲಿಗೆ ಯಂತ್ರ, ಇವು ನಮ್ಮ ಬಯಕೆಯನ್ನು, ಹೊಲಿಗೆ ಯಂತ್ರ ಅಥವಾ ಯಂತ್ರೋಪಕರಣಗಳು ನಮ್ಮ
ಬಯಕೆಯನ್ನು ನೇರವಾಗಿ ತೃಪ್ತಿಪಡಿಸುವುದಿಲ್ಲ. ಆದರೆ ಈ ಬಯಕೆಯನ್ನು ನಾವು ಈಡೇರಿಸಿಕೊಳ್ಳಬೇಕಾದ್ರೆ ಯಂತ್ರೋಪಕರಣಗಳು, ಹೊಲಿಗೆ ಯಂತ್ರ ಬೇಕಾಗುತ್ತದೆ. ಆದ್ದರಿಂದ ಇಲ್ಲಿ ಬಂಡವಾಳ ಸರಕುಗಳು ಮಾನವನ ಬಯಕೆಗಳನ್ನು ನೇರವಾಗಿ ತೃಪ್ತಿಪಡಿಸುವುದಿಲ್ಲ. ಅಂದರೆ ಯಾವ ಸರಕುಗಳು ಮಾನವನ ಬಯಕೆಗಳನ್ನು ಪರೋಕ್ಷವಾಗಿ ಈಡೇರಿಸುತ್ತವೆಯೋ ಅವುಗಳನ್ನು ಬಂಡವಾಳ ಸರಕುಗಳೆಂದು ಕರೆಯುತ್ತೇವೆ. ಇಲ್ಲಿ ಯಂತ್ರೋಪಕರಣಗಳು, ಕೈಗಾರಿಕಾ ಘಟಕಗಳು, ಕೈಗಾರಿಕಾ ಸ್ಥಾವರಗಳು, ರಾಶಿ ಯಂತ್ರಗಳು, ನೇಗಿಲು, ಟ್ರ್ಯಾಕ್ಟರು ಮುಂತಾದವುಗಳು ಇವೆಲ್ಲ ಬಂಡವಾಳ ಸರಕುಗಳು. ಇವು ಇತರ ಸರಕುಗಳನ್ನು ಉತ್ಪಾದಿಸಲು ಉಪಯೋಗಿಸಲಾಗುತ್ತದೆ. ಅವುಗಳನ್ನು ನಾವೇನು ಕರಿತೀವಿ? ಬಂಡವಾಳ ಸರಕುಗಳೆಂದು ಕರೆಯುತ್ತೇವೆ. ಹೀಗೆ 2 ಅಂಕಗಳ ಪ್ರಶ್ನೆ ಇದು, ಬಂಡವಾಳ ಸರಕುಗಳು ಮತ್ತು ಅನುಭೋಗಿ ಸರಕುಗಳ ನಡುವಿನ ವ್ಯತ್ಯಾಸ. ಇನ್ನೊಂದು 2 ಮಾರ್ಕ್ಸ್ದ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ಅದು ಏನಂದ್ರೆ 4 ಉತ್ಪಾದನಾಂಗಗಳು ಯಾವುವು? ಅವುಗಳ ಪ್ರತಿಫಲಗಳನ್ನು ತಿಳಿಸಿ. ಇದು ಅತ್ಯಂತ ಸರಳವಾದಂತಹ ಪ್ರಶ್ನೆ. ಉತ್ಪಾದನಾಂಗಗಳು ಮತ್ತು ಪ್ರತಿಫಲ, ಅವುಗಳ ಪ್ರತಿಫಲ. ಇಲ್ಲಿ ಈ ಪ್ರಶ್ನೆ ಬಂದ್ರೆ ಅರ್ಥಶಾಸ್ತ್ರದಲ್ಲಿ ಉತ್ಪಾದನಾಂಗಗಳು ಅಂತ ಬರ್ತದೆ. ಇಲ್ಲಿ 4 ಉತ್ಪಾದನಾಂಗಗಳಿವೆ. ಈ ಪ್ರಶ್ನೆ ಬಂದ್ರೆ ಎಷ್ಟು ಬರಬೇಕು? ಉತ್ಪಾದನಾಂಗಗಳು ಮತ್ತು ಪ್ರತಿಫಲ. ಮೊದಲೇ ಈ ರೀತಿ ನೀವು ಬರೆದ್ರೆ 2 ಅಂಕಗಳು ದೊರೆಯುತ್ತೆ. ಭೂಮಿ ಇದು ಉತ್ಪಾದನಾಂಗ.